ಗೋಕೃಪಾ ಮಸ್ಕಿಟೋ ರಿಪೆಲೆಂಟ್ ಧೂಪ್ ಅಂತ. ಮನೆಯಲ್ಲಿ ತುಂಬಾನೇ ಸೊಳ್ಳೆ ಕಾಟ ಇದೆ. ಒಂದು ಹೊರಗಡೆಯಿಂದ ಒಂದು ಮಸ್ಕಿಟೋ ಕಾಯಿಲ್, ಮಸ್ಕಿಟೋ ಲಿಕ್ವಿಡ್ ಅನ್ನ ತಂದು ಯೂಸ್ ಮಾಡ್ತಾ ಇರ್ತೀವಿ. ಅದರಿಂದ ಮಕ್ಕಳಿಗೆ ಕೆಲವೊಂದ್ಸಲ ಸ್ಕಿನ್ ಇರಿಟೇಷನ್, ಸ್ಕಿನ್ ಅಲರ್ಜೀಸ್ ಆಗುತ್ತೆ. ದೊಡ್ಡವರೇನಾದ್ರೂ ವಯಸ್ಸಾದವ್ರ ಮನೇಲಿದ್ರೆ ಅವ್ರಿಗೆ ಅಲರ್ಜೀಸ್ ಆಗ್ಬೋದು, ಅಥವಾ ಅವ್ರಿಗೆ ಉಸಿರಾಟದ ಪ್ರಾಬ್ಲಮ್ ಆಗ್ಬೋದು, ಹೆಲ್ತ್ ಇಶ್ಯೂಸ್, ಕಣ್ಣಿನ ಉರಿ, ಈ ತರ ಎಲ್ಲ ಆಗ್ತಾ ಇರುತ್ತೆ. ಇದನ್ನ 18 ಗಿಡ ಮೂಲಿಕೆಗಳಿಂದ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಹೇಗೆ ಸೊಳ್ಳೆಗಳನ್ನ ಓಡಿಸೋದು ಅನ್ನೋದನ್ನ ಹಿರಿಯರಿಂದ ಹೋಗಿ ತಿಳ್ಕೊಂಡು ಅವರ ಒಂದು ಫಾರ್ಮುಲಾವನ್ನು ಉಪಯೋಗಿಸಿಕೊಂಡು ಗಿಡ ಮೂಲಿಕೆಗಳನ್ನ ಯೂಸ್ ಮಾಡಿಕೊಂಡು ಈ ಒಂದು ಮಸ್ಕಿಟೋ ಧೂಪನ ಮಾಡಿರುವಂತದ್ದು. ಇದರಿಂದ ಸೊಳ್ಳೆಗಳು ಮನೆಯಲ್ಲಿ ಸಾಯೋದಿಲ್ಲ, ಮನೆಯಿಂದ ಹೊರಗಡೆ ಹೋಗುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ. ಈವ್ನಿಂಗು ದೀಪ ಹಚ್ಚೋ ಟೈಮಲ್ಲಿ ನೀವು ಸೊಳ್ಳೆಗಳು ಬರಬಾರದು ಅಂತ ಹೇಳಿ ಬಾಗ್ಲನ್ನ ಹಾಕ್ಬಿಡ್ತೀರಾ. ಬಟ್ ಈ ಒಂದು ಧೂಪನ್ನ ನೀವು ಸಂಜೆ 6 ಗಂಟೆ ಮೇಲೆ ಅಂಟಿಸಿ ಇಡೋದ್ರಿಂದ ಮನೆಯಲ್ಲಿರುವ ಸೊಳ್ಳೆಗಳೆಲ್ಲ ಹೊರಗಡೆ ಹೋಗುತ್ತೆ. ಜೊತೆಗೆ ಇದರಿಂದ ಬರುವಂತ ಸುವಾಸನೆ ಏನಿದೆ ಅದರಿಂದ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ಸಹ ಜಾಸ್ತಿ ಆಗುತ್ತೆ, ಸೊಳ್ಳೆಗಳಿಂದನೂ ಸಹ ಮುಕ್ತಿ ಸಿಗುತ್ತೆ.